ಹೀಗಿದ್ದರೆ ಲೇಸು ಜ್ಞಾನಿಗೆ. ಪ್ರಸನ್ನ ವೆಂಕಟದಾಸ್ ಬರೆದಿರ್ತಕ್ಕಂತಹ ಹೀಗಿದ್ದರೆ ಲೇಸು ಜ್ಞಾನಿಗೆ. ನೋಡಿ, ಮೊದಲನೇ ಲೈನ್ ಹೇಳ್ತಾ ಇದೆ, ಹೀಗಿದ್ದರೆ ಲೇಸು ಜ್ಞಾನಿಗೆ, ಹೀಗಿದ್ದರೆ ಲೇಸು ಅಂದರೆ ಹಿಂಗಿದ್ರೆ ಚೆನ್ನಾಗಿರುತ್ತೆ ಜ್ಞಾನಿಗೆ, ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂದರೆ ಹಿಂಗಿದ್ರೆ ಚಂದ. ಸೊ ಜ್ಞಾನಿ ಆದವನು ಸೊ ಹಿಂಗಿದ್ರೆ ಚಂದ, ಹಿಂಗಿದ್ರೆ ಚಂದ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಹೆಂಗಿದ್ರೆ ಚಂದ ಅನ್ನೋದನ್ನು ನಾವು ನೆಕ್ಸ್ಟ್ ಲೈನಲ್ಲಿ ನೋಡೋಣ ಬನ್ನಿ. ಸತಿ ಇದ್ದರೆ ಸಮಾಹಿತದವಳಾಗಿ, ಸುತನಿದ್ದರೆ ನಿಜ ಮತದವನಾಗಿ. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಸತಿ ಇದ್ದರೆ ಸಮಾಹಿತದವಳಾಗಿ ಅಂದರೆ ಸತಿ ಅಂದರೆ ಹೆಂಡತಿ. ಸೊ ಹೆಂಡತಿ ಆದವಳು ಗಂಡನಿಗೆ ಸಮವಾದಂತಹ ಹಿತವನ್ನು ಬಯಸ್ತಾ ಜೀವನ ನಡೆಸಬೇಕು ಅನ್ನೋದನ್ನು ಈ ಲೈನ್ ಹೇಳ್ತಾ ಇದೆ. ನೆಕ್ಸ್ಟ್, ಸುತನಿದ್ದರೆ ನಿಜ ಮತದವನಾಗಿ. ಸೊ ಮಗ ಅಂತ ಏನಾದರೆ ಒಂದು ಇದ್ದರೆ ಆ ಮಗ ಸತ್ಯದ ಮಾರ್ಗದಲ್ಲಿ ನಡೀತಕ್ಕಂತಹ ಒಂದು ಪಾಲನೆಯನ್ನು ಮಾಡಬೇಕಾಗಿದೆ. ಸೊ ಈ ಒಂದು ಲೈನಲ್ಲಿ ಸೊ ಮಗ ಯಾವ ರೀತಿ ಇರಬೇಕು, ಸೊ ಹೆಂಡತಿ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದೆ. ನೆಕ್ಸ್ಟ್, ಧನವಿದ್ದರೆ ಸಜ್ಜನಕ್ಕೆ ವಿಭಾಗ. ಏನು, ಧನವಿದ್ದರೆ ಸಜ್ಜನ ಅಂದರೆ ಒಳ್ಳೆಯವರು, ಧನ ಅಂದರೆ ಹಣ, ವಿಭಾಗ ಅಂದರೆ ಭಾಗ ಮಾಡಿಕೊಡೋದು. ಅಂದರೆ ಈ ಒಂದು ಧನ ಏನೊಂದು ಕಾಸು ಇರುತ್ತಲ್ಲ ಆ ಕಾಸನ್ನು ಸಜ್ಜನರಿಗೆ ಅಥವಾ ಒಳ್ಳೆಯ ಕಾರ್ಯ ಕೆಲಸಗಳಿಗೆ ಸೊ ಹಣನ ವಿಭಾಗ ಅಂದರೆ ಭಾಗಗಳಾಗಿ ಹಂಚ್ಕೊಡ್ಬೇಕು ಅನ್ನೋದನ್ನು ಈ ಒಂದು ಲೈನ್ ತಿಳಿಸ್ತಾ ಇದೆ. ಮನೆ ಇದ್ದರೆ ಮಧ್ಯಾಹ್ನ ಕನ್ನ ತ್ಯಾಗ. ಅಂದರೆ ಸೊ ಮನೆ ಅನ್ನೋದು ಇದ್ದರೆ ಸೊ ಮಧ್ಯಾಹ್ನ ಸಂದರ್ಭದಲ್ಲಿ ಸೊ ಕಳ್ಳತನವಾಗುತ್ತಂತೆ. ಸೊ ಈ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದವರು ಸುರಕ್ಷಿತವಾಗಿರಬೇಕು ಅನ್ನೋದನ್ನು ಈ ಒಂದು ಲೈನ್ ತಿಳಿಸ್ಕೊಡ್ತಾ ಇದೆ. ಬಕುತಿ ಇದ್ದರೆ ಡಂಬಕವ ನಳಿದು. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಲೈನಲ್ಲಿ ಭಕ್ತಿ ಅನ್ನೋದು ಏನಾದರೆ ಇದ್ದರೆ ಸೊ ಇಲ್ಲಿ ಕಪಟತನವನ್ನು ತ್ಯಜಿಸಬೇಕು. ಸೊ ಭಕ್ತಿ ಹೊಂದಿದವನಾದರೆ ಸೊ ಇಲ್ಲಿ ಅಹಂಕಾರವನ್ನು ನಾನು, ನಾನೇ, ನಂದೇ ಅನ್ನೋ ಒಂದು ಕಪಟ ಮತ್ತು ಅಹಂಕಾರವನ್ನು ತ್ಯಜಿಸಬೇಕು ಅನ್ನೋದನ್ನು ಸೊ ಈ ಒಂದು ಸಾಲು ಹೇಳ್ತಾ ಇದೆ. ವಿರುಕುತ್ತಿದ್ದರೆ ಭವದಾಶೆಯ ಕಳಿದು. ಅಂದರೆ ವಿರಕ್ತಿನ ನಾವೇನಾದರೆ ಹೊಂದಿದ್ರೆ ಸೊ ಈ ಲೌಕಿಕದ ಜೀವನದ ಎಲ್ಲ ಒಂದು ಆಸೆ ಆಕಾಂಕ್ಷೆ ಎಲ್ಲವನ್ನು ತೊರೆಯಬೇಕು ಅನ್ನೋದನ್ನು ಈ ಒಂದು ಲೈನ್ ಹೇಳ್ತಾ ಇದೆ. ಯಾವಾಗ ತೊರೆಯಬೇಕು ಅಂದರೆ ವಿರುಕ್ತಿನ ಹೊಂದೋದಾದರೆ ಅಥವಾ ವಿರುಕ್ತಿನ ಒಂದಾದರೆ ಸೊ ಲೌಕಿಕ ಆಸೆಗಳನ್ನೆಲ್ಲ ಅಂದರೆ ಲೋಕದ ಆಸೆಗಳನ್ನೆಲ್ಲ ತ್ಯಜಿಸಬೇಕು ಅನ್ನೋದನ್ನು ಈ ಲೈನ್ ಹೇಳ್ತಾ ಇದೆ. ನೆಕ್ಸ್ಟ್, ಮತಿ ಇದ್ದರೆ ಶುಭಮತಿಯವನಾಗಿದ. ಮತಿ ಅಂದರೆ ಸೊ ಒಳ್ಳೆಯ ನಡತೆ ಮತ್ತು ಒಳ್ಳೆಯ ಬುದ್ಧಿವಂತಿಕೆ ಗುಣಗಳೇನಾದರೆ ಇದ್ದರೆ ಸೊ ಆ ಒಂದು ಒಳ್ಳೆಯ ಬುದ್ಧಿವಂತಿಕೆಯನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸಿ ಸೊ ಆ ಒಂದು ಕಾರ್ಯಗಳಿಂದ ಸದ್ಗುಣಶೀಲನಾಗಬೇಕು ಅನ್ನೋದನ್ನು ಈ ಒಂದು ಲೈನ್ ಹೇಳ್ತಾ ಇದೆ. ಅಂದರೆ ಮತಿ ಇದ್ದರೆ ಶುಭಮತಿಯವನಾಗಿದ. ಸೊ ಒಳ್ಳೆಯ ಬುದ್ಧಿವಂತಿಕೆ ಏನಾದರೂ ಇದ್ದರೆ ಆ ಒಂದು ಒಳ್ಳೆಯ ಬುದ್ಧಿವಂತಿಕೆಯನ್ನು ಒಳ್ಳೆಯ ಕಾರ್ಯಗಳಿಗೆ ಯೂಸ್ ಮಾಡಿಕೊಂಡು ಸೊ ಸದ್ಗುಣಶೀಲನಾಗಿ ಇದ್ದಾನೆ ಅನ್ನೋದನ್ನು ಈ ಲೈನ್ ಹೇಳ್ತಾ ಇದೆ. ನೆಕ್ಸ್ಟು, ಧೃತಿ ಇದ್ದರೆ ದುಷ್ಕೃತಿಗಳ ನೀಗಿ. ಸೊ ಧೃತಿ ಅಂದರೆ ಏನಂದರೆ ದೃಢವಾದಂತಹ ಮನಸ್ಸೇನಾದರೆ ಇದ್ದರೆ ಸೊ ಕೆಟ್ಟ ಕೆಲಸಗಳಿಂದ ದೂರ ಇರಿ ಅನ್ನೋದನ್ನು ಈ ಒಂದು ಸಾಲು ಹೇಳ್ತಾ ಇದೆ. ಆಮೇಲೆ ಪ್ರಸನ್ನ ವೆಂಕಟೇಶನ ಪ್ರಸಾದವ ನುಣುತು ವಿಷಮ ಜನನ ಮೃತಿ ಗಸನೆ ತಪ್ಪಿಸು. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಪ್ರಸನ್ನ ವೆಂಕಟೇಶನ ಪ್ರಸಾದವ ನುಣುತು. ಸೊ ಇಲ್ಲಿ ಪ್ರಸನ್ನ ವೆಂಕಟೇಶನ ಒಂದು ಪ್ರಸಾದವನ್ನು ತಿಂದು ವಿಷಮ ಜನನ ಮೃತಿ ಗಸನೆ ತಪ್ಪಿಸು. ಸೊ ಅಂದರೆ ಪ್ರಸನ್ನ ವೆಂಕಟೇಶನ ಪ್ರಸಾದವನ್ನು ತಿಂದು ಜನನ ಮತ್ತು ಮರಣದ ನಡುವಿನ ಏನೊಂದು ಚಕ್ರ ಇರುತ್ತಲ್ವ ಅದರಿಂದ ತಪ್ಪಿಸ್ಕೊಂಡು ಸೊ ನಮ್ಮ ಜೀವನದ ಮೋಕ್ಷವನ್ನು ಪಡಿಬೇಕು ಅನ್ನೋದನ್ನು ಈ ಒಂದು ಕೊನೆಯ ಸಾಲು ಹೇಳ್ತಾ ಇದೆ. ಸೊ ಇದು ಹೀಗಿದ್ದರೆ ಲೇಸು ಜ್ಞಾನಿ ಅನ್ನೋದಕ್ಕೆ ಒಂದು ಅರ್ಥವಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್.